ಮಾಡಬೇಕು ಅಂತ ಹೇಳ್ತಾ ಇರ್ತಕ್ಕಂಥ ಬೆಳಲಿ ಗೋವಿಂದಗೌಡರಿಗೆ ಸರ್ಕಾರಿ ದೇವಸ್ಥಾನ ಜಮೀನಲ್ಲಿ ಅರ್ಧ ಭಾಗ ಕೊಡಿಸಬೇಕಂತ ಒತ್ತಾಯ ಮಾಡ್ತಾ ಇರ್ತಕ್ಕಂಥ ಬೆಳಲಿ ಗೋವಿಂದಗೌಡರಿಗೆ ಕ್ಷೇತ್ರದ ಶಾಸಕರಿಗೆ ಅಹಂಕಾರಕ್ಕೆ ದುರಹಂಕಾರಕ್ಕೆ ಮಾಡ್ಕೊಳ್ಳೋದಕ್ಕೆ ಮುಂದಾಗಿರ್ತಕ್ಕಂಥ ಈ ಕ್ಷೇತ್ರದ ಶಾಸಕರಾದಂಥ ರೂಪಕಲಾ ಶಶಿಧರ್ ಅವರಿಗೆ ಸರ್ಕಾರಿ ಜಮೀನಲ್ಲಿ ಅರ್ಧ ಭಾಗ ಮಾಡ್ತಾ ಇರ್ತಕ್ಕಂಥ ಬಂದಿರ್ತಕ್ಕಂಥ ಬೆಳಲಿ ಗೋವಿಂದಗೌಡರಿಗೆ ಅಟ್ಟಾಸಕ್ಕೆ ಅಹಂಕಾರಕ್ಕೆ ದುರಹಂಕಾರಕ್ಕೆ ರಕ್ಷಿಸಿ 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 ಬೇಕು 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 ದೇವಸ್ಥಾನ ಜಮೀನು ದೇವಸ್ಥಾನಕ್ಕೋಸ್ಕರನೇ ಉಳಿಸಬೇಕು, ರಕ್ಷಣೆ ಮಾಡಬೇಕು. ಆ ಒಟ್ಟೊಟ್ಟಿಗೆ ಏನು ಹೋರಾಟ ಮಾಡ್ತಾ ಇದ್ದೀವಿ, ನಮಗೆ ತಾಲೂಕು ಆಡಳಿತದ ಮೇಲೆ ಸದ್ಯಕ್ಕೆ ನಂಬಿಕೆ ಇದೆ. ಯಾಕಂದ್ರೆ ಮೇಡಮ್ ಅವರು ಅದನ್ನ ಆಲ್ರೆಡಿ ಅಪೀಲ್ ಹೋಗಿದ್ದಾರೆ. ಇವತ್ತೇನು ಮೇಡಮ್ ಅವರು ಭರವಸೆ ಕೊಡ್ತಾರೆ ಕೊಡ್ಲಿ, ಇಲ್ಲಿಂದ ಹೊರಡ್ತೀವಿ. ಇದಾದ ಮೇಲೆ ಕೂಡ ಏನಾದರೂ ನಮ್ಮ ಕೆಜಿಎಫ್ ಕ್ಷೇತ್ರದ MLA ಆಗ್ಬೋದು, ಕೆಜಿಎಫ್ ಕ್ಷೇತ್ರದ ಪ್ರಭಾವಿ ಮುಖಂಡರಾಗಿರ್ತಕ್ಕಂಥ ಬ್ಯಾಲಲ್ಲಿ ಗೋವಿಂದಗೌಡ ಸಾಹೇಬರಾಗಿರ್ಬೋದು, ಈ ವಿಚಾರದಲ್ಲಿ ಏನಾದರೂ ಮತ್ತೆ ಏನನ್ನ ತೊಂದರೆ ಮಾಡೋದಾಗ್ಲಿ, ನಮಗಾಗ್ಲಿ ನಮ್ಮ ಕುಟುಂಬಸ್ಥರಿಗಾಗ್ಲಿ ಯಾವುದೇ ರೀತಿಯಲ್ಲಿ ಇರ್ತಕ್ಕಂಥವ್ರು ತೊಂದರೆ ಆದರೆ ನೇರ ಹೊಣೆ ಈ ಕ್ಷೇತ್ರದ ಶಾಸಕರಾದಂಥ ಶ್ರೀಮತಿ ರೂಪಕಲಾ ಶಶಿಧರ್ ಅವರು ಕಾರಣರಾಗಿರ್ತಾರೆ. ನಮ್ಗೆ ಯಾರಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆದ್ರೂ ಈ ಕೆಜಿಎಫ್ ಕ್ಷೇತ್ರದ ಆಡಳಿತ ಚುಕ್ಕಾಣಿ ಹಿಡ್ಕೊಂಡು ನಡೀತಾ ಇರ್ತಕ್ಕಂಥ ಬ್ಯಾಲಲ್ಲಿ ಗೋವಿಂದಗೌಡರು ಕಾರಣ ಆಗಿರ್ತಾರೆ. ಹಾಗಾಗಿ ಪೊಲೀಸ್ ಇಲಾಖೆಯವರು ಸರ್ ದಯವಿಟ್ಟು ನಮಗೆ ರಕ್ಷಣೆ ಕೊಡಬೇಕು. ಇಲ್ಲಿ ಯಾರು ಬರ್ದಿರ್ತಕ್ಕಂಥದ್ದು ಸ್ವಾರ್ಥಕ್ಕೆ ಬಂದಿಲ್ಲ, ಬಂದಿರ್ತಕ್ಕಂಥ ದೇವಸ್ಥಾನ ಜಮೀನು ಉಳಿಸೋದಕ್ಕೆ. ಹಾಗಾಗಿ ನಮ್ಗೆಲ್ಲ ರೀತಿಯಲ್ಲಿ ರಕ್ಷಣೆ ಕಲ್ಪಿಸಿಕೊಟ್ಟು ಈ ಒಂದು ಸರ್ಕಾರಿ ಜಮೀನು ದೇವಸ್ಥಾನ ಜಮೀನು ಉಳಿಸಬೇಕು ಅಂತ ಹೇಳ್ಬಿಟ್ಟು ನಮ್ಮ ಇಡೀ ಗ್ರಾಮಸ್ಥರ ಪರವಾಗಿ ಮನವಿ ಮಾಡ್ತಾ ಇದ್ದೀನಿ. ಮತ್ತೆ ಮತ್ತೊಮ್ಮೆ ಪೊಲೀಸ್ ಇಲಾಖೆಗೆ ತಮ್ಮೆಲ್ಲರ ಪರವಾಗಿ ಧನ್ಯವಾದ ತಿಳಿಸ್ತಾ ಇದ್ದೀವಿ. ನಮ್ಗೆ ಒಳ್ಳೆ ರಕ್ಷಣೆ ಕೊಟ್ಟಿದ್ದೀರಿ, ಕಾರ್ಯಕ್ರಮ ಮಾಡೋಕೆ ಅನುಕೂಲ ಮಾಡಿಕೊಟ್ಟಿದ್ದೀರಿ. ಜೊತೆಗೆ 3 ದಿನ ಹಿಂದೆ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಂತ ಸಂದರ್ಭದಲ್ಲಿ ಕೆಜಿಎಫ್ ಮತ್ತೆ ಕೋಲಾರ ಜಿಲ್ಲೆಯಲ್ಲಿರ್ತಕ್ಕಂಥ ಬಹುತೇಕ ಜನಪರ ಸಂಘಟನೆ, ದಲಿತ ಸಂಘಟನೆಗಳಾಗಿರ್ಬೋದು, ಕನ್ನಡ ಸಂಘಟನೆಗಳಾಗಿರ್ಬೋದು, ಬೇರೆ ಬೇರೆ ಪ್ರಗತಿಪರ ಸಂಘಟನೆಗಳವರು ಕಾಲ್ ಮಾಡಿ ಹನುಮಂತಪ್ಪ ಅವರ ಒಳ್ಳೆ ವಿಚಾರ ಎತ್ಕೊಂಡಿದ್ದೀರಿ, ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ, ಆ ಕೆಲಸಕ್ಕೆ ನಾವು ಬೆಂಬಲ ಕೊಡ್ತೀವಿ, ನಾವು ಎಷ್ಟು ಜನ ಬರಬೇಕು, ನಿಮ್ಮೊಟ್ಟಿಗೆ ನಾವು ಕೂತ್ಕೊಂಡು ತಾಲೂಕು ಆಫೀಸ್ ಹತ್ರ ಧರಣಿ ಮಾಡ್ತೀವಿ ಅಂತ ಬಿಟ್ಟು ಹೇಳಿದಾಗ ನಾವೆಲ್ಲ ಗ್ರಾಮಸ್ಥರು ಒಂದು ನಿರ್ಧಾರ ತಗೊಂಡಿದ್ದೇವೆ ಅಂತಂದ್ರೆ ಇದು ಒಂದು ಗ್ರಾಮದ ವಿಷಯ. ಆ ಗ್ರಾಮದ ವಿಷಯ ಗ್ರಾಮಸ್ಥರು ಮಾತ್ರ ಕುಟ್ಕೊಳ್ಳಿ, ಹೊರಗಡೆ ಹೋಗೋದು ಬೇಡ, ಅದು ಬೇರೆ ತರ ಯಾರು ಬಳಸ್ಕೊಳ್ಳೋದು ಬೇಡ, ಇಶ್ಯೂ ದೊಡ್ಡದು ಮಾಡೋದು ಬೇಡ ಅನ್ನೋ ವಿಚಾರಕ್ಕೋಸ್ಕರ ಅವ್ರು ಎಲ್ಲರ ಒಂದು ಇದನ್ನ ಬೆಂಬಲನ, ನಿಮ್ಮ ಮಾನಸಿಕ ಬೆಂಬಲ, ನಾವು ಮಾನಸಿಕವಾಗಿ ನೀವು ಬೆಂಬಲ ಕೊಡಿ. ನಮಗೆ ದಯವಿಟ್ಟು ನೀವು ಯಾರು ಬರೋದು ಬೇಡ ಅಂತ ಹೇಳಿದ್ದೀವಿ. ನಮ್ಗೆ ಯಾರು ಫೋನ್ ಮಾಡಿ ಇದು ಮಾಡಿ ಬೆಂಬಲ ಕೊಡ್ತೀವಿ ಅಂತ ಬೆಂಬಲ ಸೂಚಿಸಿದ್ರಿ. ಮತ್ತೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮಗೆ ಬೆಂಬಲವಾಗಿರುತ್ತೆ ಎಲ್ರಿಗೂ ಮತ್ತೊಮ್ಮೆ ನಮ್ಮ ಗ್ರಾಮಸ್ಥರ ಬಗ್ಗೆ ಧನ್ಯವಾದಗಳು ಹೇಳ್ತಾ ಏನು ಈಗ ಮೇಡಮ್ ಅವರಿಗೆ ಮೆಮೊರಾಂಡಮ್ ಕೊಡ್ತೀವಿ. ಆ ಮೆಮೊರಾಂಡಮ್ ಕೊಟ್ಟ ಮೇಲೆ ಮೇಡಮ್ ಅವರು ಮಾತಾಡ್ತಾರೆ. ಅದು ಬಿಟ್ಟು ಇನ್ನು ಇವ್ರು ಬಿಟ್ಟು, ಯಾಕಂದ್ರೆ ತುಂಬಾ ಹೊತ್ತು ತಹಸೀಲ್ದಾರ್ ಅವ್ರನ್ನ ನಿಲ್ಲಿಸೋದು ಸಮಂಜಸ ಅಲ್ಲ. ಪೊಲೀಸ್ ಇಲಾಖೆಯವರು ನನಗೇನೋ ಭರವಸೆ ಕೊಟ್ರೆ ನನಗೆ ರಕ್ಷಣೆ ಕೊಡ್ತೀನಿ ಅಂತಂದ್ರೆ ಪೊಲೀಸ್ ಇಲಾಖೆ ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬ್ ಇದ್ದಾರೆ, ಸಬ್ ಇನ್ಸ್ಪೆಕ್ಟರ್ ಇದ್ದಾರೆ, SP ಅವರೆಲ್ಲ ನನಗೆ ಒಂದು ಧೈರ್ಯ ಕೊಟ್ಟಿದ್ದೆ. ಆದ್ರೆ ನಾನು ಕೆಲವೊಂದು ವಿಡಿಯೋಗಳಿದೆ ನನ್ನ ಹತ್ರ ರಿಲೀಸ್ ಮಾಡ್ತೀನಿ. MLA ಇಂದ ಬ್ಯಾಲಲ್ಲಿ ಗೋವಿಂದಗೌಡರಿಂದ ನಾನು ರಕ್ಷಣೆ ಬೇಕು, ಅದು ಕೊಟ್ಟರೆ ನಾನು ವಿಡಿಯೋ ಮಾಡ್ತೀನಿ, ರಿಲೀಸ್ ಮಾಡ್ತೀನಿ. ಈ ಸದ್ಯಕ್ಕೆ ಮೇಡಮ್ ಅವರಿಗೆ, ಕುಟುಂಬದವ್ರಿಗಾಗಲಿ ಇಲ್ಲಿ ಇರ್ತಕ್ಕಂಥ ಯಾರಿಗೇ ತೊಂದರೆ ಆದ್ರೂ MLA ಅವರೇ ನೇರ ಕಾರಣಕರ್ತ ಆಗ್ತಾರೆ, ಈ ಸರ್ಕಾರ ಕಾರಣ ಆಗ್ತದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಮೇಡಮ್ ಅವರಿಗೆ ಮನವಿ ಕೊಡ್ತೀವಿ.
ಆಯ್ತು ಮೇಡಮ್. ಇದು ಪತ್ರ ಕೊಡ್ತಾ ಇರ್ತಕ್ಕಂಥದ್ದು ಘನದವೇತ ರಾಜ್ಯಪಾಲರಿಗೆ ಪತ್ರ ಕೊಡ್ತಾ ಇರೋದು. ರಾಜ್ಯಪಾಲರು ಮತ್ತೆ ತಹಶೀಲ್ದಾರ್ ಅವರ ಮುಖಾಂತರ ರಾಜ್ಯಪಾಲರು ಜಿಲ್ಲಾಧಿಕಾರಿಗಳು ಕಂದಾಯ ಸಚಿವರಿಗೆ ಪತ್ರ ಕೊಡ್ತಾ ಇರ್ತಕ್ಕಂಥದ್ದು. ಇದ್ರ ಬಗ್ಗೆ ಮೇಡಮ್ ಅವರ ಎರಡು ಆಶ್ವಾಸನೆ ಮಾತಾಡಬೇಕಂತ ಬರ್ತಾ ಇದ್ದೀವಿ. ಈ ದಿನ ಏನು ಕ್ಯಾಸಂಬಳ್ಳಿ ಹೋಗಿ ರಾಯಸಂದ್ರ ಗ್ರಾಮದ ಗ್ರಾಮಸ್ಥರು ಸರ್ಕಾರಿ ಸರ್ವೆ ನಂಬರ್ 85/4 ಇದಕ್ಕೆ ಸಂಬಂಧಪಟ್ಟಂಗೆ ಅಲ್ಲಿ ಏನು ದೇವಸ್ಥಾನಗಳಿದೆಯೋ ಇದು ಸರ್ಕಾರಿ ಜಮೀನು, ಇದನ್ನ ಸರ್ಕಾರಕ್ಕೆ ಉಳಿಸ್ಕೊಳ್ಬೇಕು ಅಂತ ಏನು ಮೆಮೊರಂಡಮ್ ಕೊಟ್ಟಿದ್ದಾರೋ ಅದನ್ನು ಈ ದಿನ ನಾನು ಪಡೆದುಕೊಂಡಿದ್ದೇನೆ. ಮತ್ತು ಇದಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ನಾನು ಕಾನೂನು ಕ್ರಮ ಕೈಗೊಳ್ತಾ ಇದ್ದೀನಿ. ಮತ್ತೆ ಮುಂದಿನ ಏನು ಕಾನೂನು ದಾಖಲೆಗಳೇನಿದೆಯೋ ಹ್ಯಾಸ್ ಫಾರ್ ಈ ಸರ್ವೆ ನಂಬರ್ಗೆ ಸಂಬಂಧಪಟ್ಟಂಗೆ ಮತ್ತು ಕಾನೂನು ಚೌಕಟ್ಟಲ್ಲಿ ಏನು ಕ್ರಮ ಕೈಗೊಳ್ಳಬೇಕೋ ಅದು ಕೈಗೊಳ್ತೇನೆ ಅಂತ ಇದನ್ನು ನಾನು ಹೇಳ್ತೀನಿ.